ಎದುರುಗಡೆ ಪಾರ್ಟ್ಸ್ ಯಾವುದಿಲ್ಲ, ಇಂಜಿನ್ಗಳನ್ನ ಅಲ್ಲೇ ಡ್ರಾಪ್ ಆಗಿ ಎಲ್ಲ ಕೆಳಗಡೆ ಬೀಳ್ತಾ ಬಂದಿದೆ. ಲಾಸ್ಟಿಗೆ ಉಳ್ಕೊಂಡಿದ್ದು ನೋಡಿ, ಮ್ಯಾಚ್ ಬಾಕ್ಸ್ ಥರ ಆಗ್ಬಿಟ್ಟಿದೆ. ಕಡ್ಡಿ ಎಲ್ಲ ಖಾಲಿ ಆದಮೇಲೆ ಎಸಿತೀವಲ್ಲ ಆ ಥರ ಆಗ್ಬಿಟ್ಟಿದೆ ಕಂಪ್ಲೀಟಾಗಿ. ಸೀಟ್ ಬೆಲ್ಟನ್ನು ಹಾಕೊಳ್ಳೋಕ್ಕೆ ಮರಿಬಾರ್ದು. ಈಗ ಆಕ್ಸಿಡೆಂಟ್ನಲ್ಲೂ ಕೂಡ ಆ ಸೀಟ್ ಬೆಲ್ಟನ್ನು ಹಾಕೊಂಡಿದ್ರಿಂದನೇ ಏರ್ ಬ್ಯಾಗ್ ಓಪನ್ ಆಗಿರುವಂಥದ್ದು ನೋಡಿ. ತಯಾರಿಸುವಾಗ ಲೋಗೋ, ರೋಡಲ್ಲಿದ್ದಾಗ ಕೇರ್ಫುಲ್ಲಾಗಿ ಹೋಗೋ. ಹಲೋ, ಹಾಯ್, ನಮಸ್ಕಾರ. ಈಗ ನೋಡಿ, ನಾವು ಯಾತ್ರೆ ಇದ್ದಾಗ ಅಥವಾ ಜಾತ್ರೆ ಇದ್ದಾಗ ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಟ್ರಿಪ್ ಇದ್ದಾಗ ನಾವು ಭಾಳ ಒಂದು ಹುಮ್ಮಸ್ಸಿನಿಂದ ಮನೆಯಿಂದ ಹೊರಡ್ತೀವಿ. ಆದರೆ ಗಡ್ಬಡಿಯಲ್ಲಿ ಮಧ್ಯದಲ್ಲಿ ಹೋಗುವಾಗ ನಮಗೆ ಮುಂದೆ ಏನಾಗ್ಬೋದು ಅನ್ನೋದು ಒಂದು ಪ್ರಜ್ಞೆ ಇರಲ್ಲ. ನೋಡಿ, ಇಲ್ಲೊಂದು ಇವಾಗ ಹಾವೇರಿ ರೂಟಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ಶಿರ್ಸಿ ಜಾತ್ರೆಗೆ ಅಂತ ಹೊರಟಿದ್ದಂಥ ಗಾಡಿ ಅನ್ಸುತ್ತೆ ಅದು. ಯಾತ್ರೆಗಳಿದ್ರು ಅಂತ ಕೇಳ್ಬಿಟ್ಟಿದ್ದೀನಿ. ನೋಡುವ, ಈಗ ತೋರಿಸ್ತೀನಿ ನಾನು. ನೋಡಿ, ಹಾವೇರಿಯಿಂದ ಶಿರ್ಸಿ ಕಡೆ ಹೋಗುವಂತಹ ಹೈವೇ ಇದು. ಇವರು ಒಂದು ಕಾರ್ ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ನಿಧಾನಕ್ಕೆ ಓಡಿಸ್ರಪ್ಪ, ಆದಷ್ಟು ಡಿವೈಡರ್ ಇದ್ದಲ್ಲಿ ಅಥವಾ ರೋಡ್ಗಳು ಎರಡು ಕೊಡುವಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗಿ ಅಂತ ಎಲ್ಲರಲ್ಲೂ ವಿನಂತಿ. ನೋಡಿ, ಅವರು ಅಲ್ಲಿ ರಸ್ತೆ ಏನು ಇದೆಯಲ್ಲ ಅಲ್ಲಿಂದ ಕಂಟ್ರೋಲ್ ತಪ್ಪಿದೆ ಗಾಡಿ. ಅದು ಕಂಟ್ರೋಲ್ ತಪ್ಪಿದ್ದು ಏನಾಗಿದೆ ಅಂದರೆ, ಫಸ್ಟು ಇದು ಇಲ್ಲಿ ಬಂದು ಇಲ್ಲಿರುವಂತಹ ನೋಡಿ, ಇದು ಈ ಥರ ಸಿಮೆಂಟ್ ಹಾಕಿ ಪ್ಯಾಕ್ ಮಾಡಿರುವಂಥ ತುಂಬ ಕಬ್ಬಿಣದ ಸ್ಟ್ರಾಂಗ್ ಆಗಿರುವಂಥ ಪೋಲ್ಸ್ಗಳಿದೆ. ಫಸ್ಟು ಇಲ್ಲಿ ಬಂದು ನೋಡಿ, ಇಲ್ಲಿ ನಿಯಂತ್ರಣ ತಪ್ಪಿದೆ. ಅದು ನೋಡಿದ್ರೆ ಅಲ್ಲಿಂದ ಯಾರು ಅಡ್ಡು ಬಂದು ನಿಯಂತ್ರಣ ತಪ್ಪಿದೆ ಅಂತೆ. ಇಲ್ಲಿ ಬಂದು ಹೊಡೆದು ಆಮೇಲೆ ಕಾಲುವೆಗಳಿಗಿದ್ದ ಹಂಚಿಗಿದ್ದಂಥ ಎಲ್ಲ ಒಂದು ಕಬ್ಬಿಣದ ಬೇಲಿಯನ್ನು ಕಿತ್ಕೊಂಡು ನೋಡಿ, ಪ್ರತಿಯೊಂದು ರಾಡನ್ನು ಕಿತ್ಕೊಂಡು ಹೋಗಿದೆ. ಅದರ ಭೀಕರತೆ ಮುಂದೆ ತೋರಿಸ್ತೀನಿ ಬನ್ನಿ. ಹೀಗೆ ಮುಂದೆ ಬಂದು ಇಲ್ಲಿದ್ದ ಎಲ್ಲ ಪೋಲ್ಸ್ಗಳು ನೋಡಿ, ಎಷ್ಟು ದೊಡ್ಡ ಸಿಮೆಂಟಿನ ಬೇಸನ್ನು ಹಾಕಿರ್ತಾರೆ, ಅದನ್ನು ಕೂಡ ಕಿತ್ಕೊಂಡು ಹೋಗಿದೆ. ನೋಡಿ, ಇಲ್ಲಿ ನೋಡೋ ನಿಮ್ಗೆ ಗೊತ್ತಾಗುತ್ತೆ ಕ್ಲಿಯರಾಗಿ. ಇದಷ್ಟು ಕಿತ್ಕೊಂಡು ಒಂದು ಕಾರು ಎಲ್ಲವನ್ನು ಒಂದೇ ಕಡೆಯಿಂದ ಬುಲ್ಡೋಜರ್ ಥರ ಅಲ್ಲಿಂದ ಇಲ್ಲಿವರೆಗೆ ಎತ್ಕೊಂಡು ಬಂದಿದೆ. ಕಾರ್ನ ಫ್ರಂಟ್ ಸೈಡು ನೋಡಿ, ಇಲ್ಲೇ ಕಾರ್ನ ಎದುರುಗಡೆ ಬಂಪರು ಬಿದ್ದಿದೆ. ಹಾಗೆ ಮುಂದುವರೆದ್ರೆ ನೋಡಿ, ಇಲ್ಲಿ ಅದು ಹಿಂದ್ಗಡೆ ಡಿಕ್ಕಿಯಲ್ಲಿರುವಂಥ ಒಂದು ಬ್ಲ್ಯಾಕ್ ಇದು ಅದು ಸಾಫ್ಟ್ ಆಗಿರುವಂಥ ಕುಷನ್ ನೋಡಿ, ಅದು ಕೂಡ ಇಲ್ಲಿ ಬಿದ್ದಿದೆ. ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಅದರ ಎಲ್ಲ ಅಂಗಗಳು ಬೀಳೋಕ್ಕೆ. ಹೀಗೆ ಮುಂದೆ ಬಂದರೆ ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಯಾಕಂದರೆ ನೋಡಿ, ಇಲ್ಲಿ ಭೀಕರತೆ ಇಲ್ಲಿ ಕಾಣಿಸುತ್ತೆ. ಪಾಪ ಅವರ ಚಪ್ಪಲಿಗಳೆಲ್ಲ ಇಲ್ಲಿ ಬಿದ್ದಿದೆ ನೋಡಿ. ಎಂಜಿನ್ ಪಾರ್ಟ್ ಆ್ಯಕ್ಚುಲಿ ನೋಡಿ, ಈ ಒಂದು ಕಂಪ್ಲೀಟ್ ಎಂಜಿನ್ನ ಭಾಗನೇ ಇಲ್ಲಿ ಕಿತ್ತು ಬಿದ್ದೋಗಿದೆ. ಕಾರ್ ಮುಂದೆ ತೋರಿಸ್ತೀನಿ. ಕಾರ್ ಬಿಟ್ಬಿಟ್ಟು ಈ ಒಂದು ಎಂಜಿನ್ನ ಕಬ್ಬಿಣದ ಪಾರ್ಟ್ ನೋಡಿ, ಪೆಟ್ರೋಲ್ ಟ್ಯಾಂಕ್ ಅಂತ ಯಾವ ಪಾರ್ಟ್ ಅಂತ ನನಗೂ ಎಕ್ಸಾಕ್ಟ್ ಆಗುತ್ತಿಲ್ಲ, ಮೆಕ್ಯಾನಿಕಲಿ ಹೇಳ್ಬೇಕಂದ್ರೆ. ನೋಡಿ, ಇಷ್ಟು ದೊಡ್ಡ ಕಬ್ಬಿಣದ ಪಾರ್ಟ್ಸು ಆಕ್ಸಿಡೆಂಟ್ ಹೊಡೆತಕ್ಕೆ ಆಚೆ ಬಂದು ಬಿದ್ದಿದೆ. ಇದನ್ನು ಕೈಯಲ್ಲಿ ಕೀಳ್ಬೇಕಂತಂದ್ರೇ 5 ಮೆಕ್ಯಾನಿಕ್ ಬೇಕು ಆ್ಯಕ್ಚುಲಿ. ಅಂಥದ್ದು ನೋಡಿ, ಕಟ್ಟಾಗಿ ಆಚೆ ಬಂದು ಸಪ್ರೇಟಾಗಿ ಗಾಡಿಯಿಂದ ಆಚೆ ಬಂದು ಬಿದ್ದಿದೆ. ಅಂದರೆ ಅದರ ರಭಸ ಹೆಂಗಿರ್ಬೋದು ಅಂತ ನೋಡಿ. ಅಷ್ಟು ಕಬ್ಬಿಣವನ್ನು ಕ್ಲಿಯರ್ ಮಾಡಿಕೊಂಡು ಸೀದಾ ಇಲ್ಲಿ ಬಂದಿದೆ. ಕಾರ್ ಬಂದುಬಿಟ್ಟು ಇಲ್ಲಿದೆ ನೋಡಿ, ಟಾಟಾ ಜಸ್ಟ್. ಇಲ್ಲಿ ಕಾರ್ ಯಾವುದು ಅನ್ನೋದಕ್ಕಿಂತ ಆಗಿರೋ ಭೀಕರತೆ ನೋಡಿ. ಪಾಪ ಅವ್ರಿಗೆ ಎಲ್ಲೋ ಅಲ್ಲಿ ಡಿಸ್ಟರ್ಬ್ ಆಗಿದೆ. ಹಾಗಾಗಿ ಲೇನ್ ತಪ್ಪಿ ಸೀದಾ ಬಂದು ನೋಡಿ, ಇಲ್ಲಿ ಈ ಥರವಾಗಿ ಎದುರುಗಡೆ ಪಾರ್ಟ್ಸ್ ಯಾವುದಿಲ್ಲ, ಇಂಜಿನ್ಗಳನ್ನ ಅಲ್ಲೇ ಡ್ರಾಪ್ ಆಗಿ ಎಲ್ಲ ಕೆಳಗಡೆ ಬೀಳ್ತಾ ಬಂದಿದೆ. ಲಾಸ್ಟಿಗೆ ಉಳ್ಕೊಂಡಿದ್ದು ನೋಡಿ, ಮ್ಯಾಚ್ ಬಾಕ್ಸ್ ಥರ ಆಗ್ಬಿಟ್ಟಿದೆ ಕಂಪ್ಲೀಟ್. ಮ್ಯಾಚ್ ಬಾಕ್ಸ್ ಕಡ್ಡಿ ಎಲ್ಲ ಖಾಲಿ ಆದಮೇಲೆ ಎಸಿತೀವಲ್ಲ ಆ ಥರ ಆಗ್ಬಿಟ್ಟಿದೆ ಕಂಪ್ಲೀಟಾಗಿ. ನೋಡಿ, ಹಿಂದೆ ಮುಂದೆ ಯಾವುದು ಭಾಗ ಅಂತಲೇ ಗೊತ್ತಾಗಲ್ಲ, ಆ ರೀತಿ ಓಪನ್ ಆಗಿದೆ ನೋಡಿ. ಇದನ್ನೆಲ್ಲ ಸೈಲೆನ್ಸರ್ ಪೈಪ್ನೇ ಎಳ್ಕೊಂಡು ಬಂದಿದೆ ಹೊಡೆತಕ್ಕೆ. ಈಗ ಆಕ್ಸಿಡೆಂಟ್ ನಂತರದಲ್ಲಿ ಆಗುವಂಥ ಸಮಸ್ಯೆ ನೋಡಿ, ಇಲ್ಲಿ ಫುಲ್ಲು ಈ ಒಂದು ಆಯಿಲ್ ಟ್ಯಾಂಕಿಂದ ಫುಲ್ಲು ಹೊರಗಡೆ ಚೆಲ್ಲಿದೆ ನೋಡಿ ಆಯಿಲು. ಈಗ ವೆಹಿಕಲ್ಗಳೇನಾದರೂ ಇಲ್ಲಿ ಕ್ರಾಸ್ ಆದರೆ, ಎಸ್ಪೆಷಲಿ ಬೈಕ್ಗಳು ಸ್ಕಿಡ್ ಆಗಿ ಬೀಳುವಂಥ ಸಾಧ್ಯತೆ ತುಂಬ ಇದೆ. ಆ್ಯಕ್ಚುಲಿ ಟ್ರಾಫಿಕ್ ಪೊಲೀಸ್ ಕೂಡ ಬಂದಿದ್ದಾರೆ. ಆದಷ್ಟು ಬೇಗನೆ ಇಲ್ಲಿ ಬಂದ ಸಿಮೆಂಟ್ನ ಪೌಡ್ರ್ ಆಗಲಿ ಅಥವಾ ರೋಡ್ ಸೈಡಿಗೆ ಹಾಕುವಂಥ ಜಲ್ಲಿ ಪೌಡ್ರನ್ನಾದರೂ ಹಾಕಬೇಕು ಅಟ್ಲೀಸ್ಟ್. ಇಲ್ಲಾಂತಂದರೆ ಪಕ್ಕ ಡ್ಯಾಮೇಜ್ ಮಾತ್ರ ಇದ್ದೇ ಇದೆ ನೋಡಿ. ತಯಾರಿಸುವಾಗ ಲೋಗೋ, ರೋಡಲ್ಲಿದ್ದಾಗ ಕೇರ್ಫುಲ್ಲಾಗಿ ಹೋಗೋ. ಹಾಗೆಯೇ ಆಕ್ಸಿಡೆಂಟ್ ರಭಸಕ್ಕೆ ನೋಡಿ, ಬ್ಯಾಟ್ರಿಯಲ್ಲಿ ಕಾರಲ್ಲಿ ಎಲ್ಲ ಚಲಪಿದ್ದಾಗಿ ಇಲ್ಲಿ ಹೊಡೆದು ಬಿದ್ದಿದೆ. ಅದಿರಬೇಕಾಗಿದ್ದು ಆ ಫ್ರಂಟ್ ಭಾಗದಲ್ಲಿ, ಅದನ್ನು ಕೂಡ ರಿಮೂವ್ ಮಾಡಿ ಆಚೆ ಬಂದಿದೆ ನೋಡಿ ಫುಲ್ಲು. ಯಾವ ರೀತಿ ರಭಸಕ್ಕೆ ಚಲಾಪಿಲಿ ಆಗಿರ್ಬೋದು ಅಂತ ನೋಡಿ. ಅದು ಹೊಡೆತಕ್ಕೆ ಪಾಪ ನೋಡಿ, ಕಬ್ಬಿಣದ ಪಟ್ಟಿ ಅಲ್ಲೂ ಕೂಡ ಓಪನ್ ಆಗಿದೆ. ಒಂದು ಇಲ್ಲಿವರೆಗೂ ಕೂಡ ತಳ್ಕೊಂಡು ಬಂದಿದೆ ಫುಲ್ ಬೇಲಿ.
ಎಷ್ಟು ಕೇರ್ಫುಲ್ ಆಗಿದ್ರು ಆಗ್ತಾನೆ ಅಂತ. ಅದರಲ್ಲಿ ಯಾರಾದರೂ ಅಡ್ಡು ಬಂದು ನಾವು ಸ್ಪೀಡಲ್ಲಿ ಇದ್ಬಿಟ್ರೆ ಮತ್ತೆ ಬೇಡ. ದೇವರ ದಯೆಯಿಂದ ನಾನು ಕೇಳಿರೋ ಪ್ರಕಾರ ಡ್ರೈವರ್ಗೆ ಏನೂ ಆಗಿಲ್ವಂತೆ, ಮತ್ತು 2 ಏರ್ ಬ್ಯಾಗ್ ಓಪನ್ ಆಗಿದೆ. ಸೊ ಮೆಕ್ಯಾನಿಕಲಿ ಇದ್ರ ಕೆಲಸನ ಇದು ಮಾಡಿದೆ ಕಾರು ಆಕ್ಸಿಡೆಂಟ್ ಆದಾಗ. ಆದರೆ ಇದರ ಭೀಕರತೆ ಮಾತ್ರ ನೋಡೋಕ್ಕಾಗಲ್ಲ. ಕಂಪ್ಲೀಟಾಗಿ ನೋಡಿ ಅಪ್ಪ. ಅದು ಕೂಡ ಸೇಫ್ಟಿಗೆ ಏನು ಕೊಡಬೇಕು. ಡ್ರೈವರ್ ಅವ್ರಿಗೆ ಏನೂ ಆಗಿಲ್ಲ ಅಂತಂದರೆ ಪಕ್ಕ ಏರ್ ಬ್ಯಾಗ್ ಓಪನ್ ಆಗಿರೋದು, ಮತ್ತು ಆ ಒಂದು ಸ್ಪೇಸಲ್ಲಿ ಎಲ್ಲೂ ಕೂಡ ಒಳಗಡೆ ಹೋಗಿಲ್ಲ ಎಷ್ಟು ಡ್ಯಾಮೇಜ್ ಆದರೂ ನೋಡಿ. ಅಂದರೆ ಆ ಪಾರ್ಟ್ಸ್ ಸ್ವಲ್ಪ ಸ್ಟ್ರಾಂಗೇ ಇದೆ ಅಂತ ಅನ್ಕೋತೀನಿ ನಾನು. ಟಾಟಾ ಕಾರ್ ಅದಕ್ಕೇ ಆ್ಯಕ್ಚುಲಿ ಫೇಮಸ್ಸು. ಎಷ್ಟೇ ಭೀಕರ ಹಾಕ್ಬಾಗಾದ ಆದರೂ ಕೂಡ ಆದಷ್ಟು ಒಳಗಡೆ ಸ್ಪೇಸನ್ನು ಅದು ಹೆಚ್ಚು ಆವರಿಸಲ್ಲ. ಅಥವಾ ಇವತ್ತಿನ ಆಕ್ಸಿಡೆಂಟಲ್ಲಿ ಅವರು ಲಕ್ಕಿ ಆಗಿದ್ರೆ ಏನೋ ಗೊತ್ತಿಲ್ಲ, ಡ್ರೈವರ್ ಅವರಿಗೆ ಏನೂ ಆಗಿಲ್ಲ, ಪುಣ್ಯ. ಸೊ ಆದಷ್ಟು ಈಗ ಎಲ್ಲ ಫಂಕ್ಷನ್ಗಳು ನಡೆಯುವಂಥ ಸಮಯ, ವೆಹಿಕಲ್ಗಳು ಎರ್ರಬಿರಿ ಓಡಾಡ್ತಾ ಇರ್ತವೆ. ಇನ್ನು ಮಳೆಗಾಲ ಬರೋವ್ರಿಗೂ ಬೇರೆ ಕಡೆ ಓಡಾಟಗಳು ತುಂಬ ಇರುತ್ತೆ. ಸೊ ಹಾಗಾಗಿ ಎಸ್ಪೆಷಲಿ ಮನೆಯವರೆಲ್ಲ ಕೂತ್ಕೊಂಡಿದ್ದಾಗ, ಒಬ್ಬರೇ ಇದ್ದಾಗಲೂ ಕೂಡ ಆದಷ್ಟು ಸಹನೆಯಿಂದ ಕೇರ್ಫುಲ್ಲಾಗಿ 4 ಕಡೆ ಕಣ್ಣಿಟ್ಕೊಂಡು ಒಂದು ಲಿಮಿಟನ್ನು ಸೆಟ್ ಮಾಡಿಕೊಂಡು ನಮಗೆ ಬೇಕಾದಷ್ಟು 50, 60, 70 ಅದಕ್ಕಿಂತ ಹೆಚ್ಚಿಗೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಲೇಟ್ ಆದರೆ ಏನೂ ಆಗಲ್ಲ ನೋಡಿ. ಈ ಥರ ಆದರೆ ಡಿಪೆಂಡ್ ಆಗಿರೋವ್ರ ಕಥೆ ಏನು. ಇಲ್ಲಿ ಇವರಿಗೇನೂ ಆಗಿಲ್ಲ ಅನ್ನೋದು ಬಹಳ ಒಂದು ಒಳ್ಳೆಯ ವಿಷಯ. ಆದರೆ ಆಗಿರೋ ಭೀಕರತೆ ಆ್ಯಕ್ಚುಲಿ ನೋಡಿ, ಆ ಪಾರ್ಟ್ ಆ್ಯಕ್ಚುಲಿ ಡ್ರೈವರು ಸೇಫು. ಇಲ್ಲೂ ಕೂಡ ಅಷ್ಟೊಂದು ಏನೂ ಆಗಿಲ್ಲ. ಕಾಲುಗಳು ಕಾಲಿಗೆ ಪೆಟ್ಟಾಗಿದೆ ಅಂತೆ. ಡ್ರೈವರ್ ಅಂತೂ ಜಸ್ಟ್ ಸ್ಕ್ರ್ಯಾಚಸ್ ಆಗಿ ಬಚಾವಾಗಿದ್ದಾರೆ. ಇಲ್ಲೂ ಕೂಡ ಒಂದು ಲೋಗೋ ಬಂದುಬಿದ್ದಿದೆ ನೋಡಿ. ಕಾರಾಗಿ ಆಕ್ಸಿಡೆಂಟ್ ಆಗಿ ಒಂದು 50 ಮೀಟ್ರ್ ದೂರದಲ್ಲೂ ಕೂಡ ಸ್ಪೇರ್ ಪಾರ್ಟ್ಸು ಚಲಾಪಿಲ್ಲಿ ಆಗಿಬಿದ್ದಿದೆ. ಇಲ್ಲಿ ಬಿದ್ದಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ಇಲ್ಲಿ ಇಷ್ಟು ದೂರದಲ್ಲಿ ನೋಡಿ, ಇದು ಮಿರರು. ಈ ಮಿರರು ಆ ಎಂಡಿಂದ ಒಂದು 50 ಮೀಟ್ರ್ ದೂರದಿಂದ ಇಲ್ಲಿಗೆ ಹಾರಿದೆ ಅಂತಂದರೆ ಬಹುಶಃ ಅಪಘಾತ ಆದ ಸಮಯದಲ್ಲಿ ಬಹಳ ದೊಡ್ಡ ಸೌಂಡ್ ಆಗಿರಬೇಕು. ಮತ್ತು ಅವರ ಹಿಂದೆ ಮುಂದೆ ಇದ್ದ ಗಾಡಿಗಳಿಗೂ ಕೂಡ ಅದರ ಸ್ಪೇರ್ ಪಾರ್ಟ್ಸ್ ಪಕ್ಕ ತಾಗಿರುತ್ತೆ. ಅಷ್ಟು ಭೀಕರವಾಗಿ ಹೊಡ್ಕೊಂಡಿರೋದು ನೋಡಿ. ಇಂಥ ಭೀಕರ ಅಪಘಾತನ ಮೊದಲು ನೋಡಿದ್ರಾ ನೀವು ನಿಮ್ಮ ಜೀವನದಲ್ಲಿ? ಇಲ್ಲಪ್ಪ, ಒಂಥರ ಬೇಜಾರಾಯ್ತು ನೋಡಿ ಅಲ್ವಾ? ಆದ್ರೆ ಒಂದು ಖುಷಿ ವಿಷಯ ಏನಂತಂದ್ರೆ, ಏನ್ ಹೇಳಿ, ಡ್ರೈವರ್ ಅವರು ಅನ್ಸತ್ತಲ್ಲ, ಏನೂ ಆಗಿಲ್ವಂತೆ. ಅಟ್ಲೀಸ್ಟ್ ಅದೊಂದು ಖುಷಿ ವಿಷಯ. ಡ್ರೈವರ್ ಕುಂತಲ್ಲಿ ಏನೇನು ಹಿಂಗಷ್ಟು ಅಪಘಾತ ಆಗಲಿಲ್ಲ. ಕಾರ್ ಪೂರ್ತಿ ಮತ್ತೇನು ಇಲ್ಲಪ್ಪ. ಅದ್ರ ಕಣ್ಣಲ್ಲಿ ನೋಡ್ಬಾರ್ದು, ಆ ತರ ಇತ್ತಲ್ವಾ? ನೋಡಿದ್ರೆ ಒಂಥರ ಹಾರ್ಟ್ ಅಟ್ಯಾಕ್ ಆಗಲ್ಲ. ಹೌದೌದು ನೋಡಿ, ನಮ್ಮ ತಾಯಿಯವರು ನಡಿಗೆ ಹೋಗ್ಬಿಟ್ರು ಪಾಪ. ಅಷ್ಟು ದೊಡ್ಡ ತುಂಡನ್ನು ತುಂಡು ಮಾಡಾಕಿದ್ದದ ಅವ್ರಿಗೆ. ದೊಡ್ಡ ದೊಡ್ಡ ಮಿಷನ್ ಬೀಳಕಾರೆ ಅಂತ ಎಷ್ಟು ಪೆಟ್ಟ ಗಾಡಿಗೆ. ಅದೇ ಎದುರುಗಡೆ ಇರೋ ಕಂಪ್ಲೀಟ್ ಮಷಿನ್ ಪಾರ್ಟ್ ಕಬ್ಬಣದ ಇದು ತುಂಡಾಗಿದ್ವನ ಇಷ್ಟು ದೊಡ್ಡದು. ಅದೇ ಎಷ್ಟೋ ದೂರದವರೆಗೆ ಹಾರಿದ್ದು ಮತ್ತೆ ಬಾಕಿದಷ್ಟು. ಹೌದಾ, ತುಂಡು ಚಲಾಪಿಲಿ ಆಗಿ ಪಲ್ಟಿ ಹೊಡೆದೊಡ್ದೆ ಅಲ್ಲ, ಹಂಗಾಗಿ ನಿಂತಿದ್ದೆ. ಪಲ್ಟಿ ಒಂದು 10 ಪಲ್ಟಿ ಅಥವಾ 3-4 ಪಲ್ಟಿ ಅಂತ ಆಗಿರ್ಬೇಕು. ಮತ್ತೆ ಹೊಡೆದರ ಪುಸ್ತಕ ಅವ್ನು ಬಹುಶಃ ಒಂದ ಎಚ್ಚರ ತಪ್ಪಿರ್ತು, ಇಲ್ಲಾಂದ್ರೆ ಕಣ್ಣು ಮುಚ್ಚೋಗಿರುತ್ತೆ. ಖಂಡಿತವಾಗ್ಲು. ಸೀಟ್ ಬೆಲ್ಟ್ ಅನ್ನು ಹಾಕೊಳ್ಳೋಕೆ ಮರಿಬಾರ್ದು ನೋಡಿ. ಅಲ್ಲಿ ಈ ಕಾರ್ನಲ್ಲೂ ಕೂಡ ನಾವು ಇವಾಗ ಹಾಕೋತಾ ಇದೀವಿ. ಕಾರಣ ಏನಂದ್ರೆ, ಈಗ ಆಕ್ಸಿಡೆಂಟ್ನಲ್ಲೂ ಕೂಡ ಆ ಸೀಟ್ ಬೆಲ್ಟ್ ಅನ್ನು ಹಾಕೊಂಡಿದ್ರಿಂದನೇ ಏರ್ ಬ್ಯಾಗ್ ಓಪನ್ ಆಗಿರುವಂಥದ್ದು. ಮತ್ತೆ 2 ಮುಂದ್ಗಡೆ ಕುಂತ್ಕೊಂಡಿದ್ದಂಥ ಪ್ಯಾಸೆಂಜರ್ಸ್ ಇಬ್ಬರು ಇದ್ರು, ಡ್ರೈವರ್ ಅಂತೂ ಸೇಫ್ ಆಗಿದ್ದಾರಂತೆ. ಸೊ ಸೀಟ್ ಬೆಲ್ಟ್ ಹಾಕೋದನ್ನ ಯಾವತ್ತೂ ಮರಿಬಾರ್ದು. ನೋಡಿ, ನಮ್ಮ ತಾಯಿಯವರು ಕೂಡ ಸಡನ್ ಆಗಿ ಸೀಟ್ ಬೆಲ್ಟ್ ಹಾಕೊಂಡು ಕುತ್ಕೊಂಡೇ ಬಿಟ್ರು ಇವಾಗ. ಸೊ ಸೇಫ್ಟಿ ನಿಮ್ಮ ಕೈಲಿದೆ. ಬಿ ಕೇರ್ಫುಲ್. ಮತ್ತೆ ಸಿಗೋಣ.